ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಹೊಸಬ್ರದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಚಾನಲ್ ಶೇರ್ ಮಾಡಿ. ನಾನು ಡೈಲಿ ಟ್ರೇಡಿಂಗ್ ರಿಲೇಟೆಡ್, ಫಾರೆಕ್ಸ್ ಆರ್ ಇಂಡಿಯನ್ ಮಾರ್ಕೆಟ್ ರಿಲೇಟೆಡ್ ಇಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಆ್ಯಸ್ ಎ ಕನ್ನಡದವನಾಗಿ ಕನ್ನಡದಲ್ಲಿ ನಿಮ್ಗೆ ಏನೇನು ಇನ್ಫಾರ್ಮೇಷನ್ ಕೊಡೋಕ್ಕೆ ನನ್ನ ಕೈಲಿ ಸಾಧ್ಯವಾಗುತ್ತೋ ಅಷ್ಟು ಕೊಡ್ತೀನಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವತ್ತು ಆಫ್ಟರ್ ಕಂಟಿನ್ಯೂಸ್ ವಿನ್ನಿಂಗ್ ಸ್ಟ್ರಿಕ್ ಆಲ್ಮೋಸ್ಟ್ ಫಾರ್ ನಂದು ಫೇಸ್ 1, ಫೇಸ್ 2 ಮತ್ತು ಮಾಸ್ಟರ್ ಅಕೌಂಟ್ ಬಂದಾದಾಗಿಂದ ಕಂಟಿನ್ಯೂಸ್ ವಿನ್ನಿಂಗ್ ಸ್ಟ್ರಿಕ್ ಅಂದರೆ ಡೈಲಿ ಪ್ರಾಫಿಟಲ್ಲೇ ಇದ್ದೆ. ಸೊ ಡೈಲಿ ಐ ವಾಸ್ ಇನ್ ಗ್ರೀನ್. ಬಟ್ ನಿನ್ನೆ ಲಾಸ್ ಬುಕ್ ಮಾಡಿದೆ. ನಿನ್ನೆದೇ ಆ್ಯಕ್ಚುಲಿ ನಾನು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇವತ್ತು ಲಾಸ್ ಬುಕ್ ಅಂದರೆ ಸ್ಮಾಲ್ ಲಾಸ್, ಆಲ್ಮೋಸ್ಟ್ $66 ಅಷ್ಟೇ. ಸೊ ಬಿಕಾಸ್ ನೀವು ನೋಡ್ಬೋದು ನನ್ನ ಪ್ರೀವಿಯಸ್ ವೀಡಿಯೋದಲ್ಲ ನನ್ನ ಪ್ರಾಫಿಟ್ಟು $100, $120, $150, $200 ಪರ್ ಡೇ ಪ್ರಾಫಿಟ್ ಇದೆ. ಸೊ $66 ಅಷ್ಟು ನಂಗೆ ಎಫೆಕ್ಟ್ ಆಗೋಲ್ಲ. ಆ್ಯಂಡ್ ನನ್ನ ಸೈಕಾಲಜಿ ನನ್ನ ಸ್ಟ್ರಾಂಗ್ ಆಗಿದೆ. ಓಕೆ, ಸೊ ನಾನು ಆಲ್ಮೋಸ್ಟ್ 4 ಟ್ರೇಡ್ಸ್ ಏನೋ ತ್ರೀ ಟ್ರೇಡ್ಸ್ ತೊಗೊಂಡೆ. ಸೊ ಎವ್ರಿಥಿಂಗ್ ಎಲ್ಲ ನಾನು ಅಗೇನೆಸ್ಟಾಗೆ ಹೋಯಿತು. ಸೊ ಅಗೇನೆಸ್ಟ್ ಅಂದರೆ ಪ್ರಾಫಿಟ್ ಬಂದಿಲ್ಲ ಅಂತಲ್ಲ, ಬಟ್ ನನ್ನ ಟಾರ್ಗೆಟ್ ದೊಡ್ಡದಾಗಿತ್ತು. ಸೊ ನನ್ನ ಟಾರ್ಗೆಟ್ ಹೋಲ್ಡ್ ಮಾಡ್ತಾಯಿದ್ದೆ. ಸೊ ಐ ಬುಕ್ ದ ಲಾಸ್. ನನಗೆ ಯಾಕಂದರೆ ಆಲ್ಮೋಸ್ಟ್ ಯಾಕಂದರೆ ನಾನು ರಿಸ್ಕ್ $40 ಮಾಡಿದ್ದೆ ಆಲ್ರೆಡಿ ಟ್ರೇಡಲ್ಲಿ. ನಂಗೆ $40 ಪ್ರಾಫಿಟ್ ಬಂತು. ಸೊ 1:1 ಬುಕ್ ಮಾಡಿದ್ರೆ ನನಗೆ ಲಾಂಗ್ ರನ್ನಿಗೆ ಯೂಸ್ ಆಗೋಲ್ಲ. ಯಾವತ್ತೂ ಮಿನಿಮಮ್ ನಾನು ಏನು ಮಾಡೋದು 1:2 ಆರ್ 1:3, ಮಿನಿಮಮ್ 1:2 ಮಾಡೇ ಮಾಡ್ತೀನಿ. ಸೊ ನಂಗೆ 1:2 ಸಿಕ್ಕಿಲ್ಲ ಅಂದರೆ ಅವಿಲ್ಲ ಹೋಲ್ಡ್ ವಿತ್ ಮೆನ್ಷನ್. ನಾನು ಫಸ್ಟ್ ಏನು ಎಸ್ ತೊಗೊಂಡು ಅದರಲ್ಲಿ ಹೋಲ್ಡ್ ಮಾಡ್ತೀನಿ. ಓಕೆ, ಸೊ ಇಫ್ ಐ ಆಮ್ ಗೆಟಿಂಗ್ ಕನ್ಫರ್ಮೇಷನ್, ಯಾಕಂದ್ರೆ ಮಾರ್ಕೆಟು ಚೆನ್ನಾಗಿ ಬ್ರೇಕ್ ಡೌನ್ ಆಗಿ ಆಮೇಲೆ ಅಲ್ಲಿಂದ ರಿವರ್ಸಲ್ಲಿ ಹೊಡಿತು. ಸೊ ಏನು ಮಾಡೋಕ್ಕಾಗಲ್ಲ. ಸೊ $66 ಲಾಸ್ ಬುಕ್ ಮಾಡಿದ್ದೀನಿ ನಿನ್ನೆ. ಸೊ ಇಲ್ಲಿ ನೋಡ್ಬೋದು ಪ್ರಾಫಿಟ್ ಆ್ಯಕ್ಚುಲಿ 3 ಸಮಥಿಂಗ್ ಪರ್ಸೆಂಟೇಜ್ ಇತ್ತು ಅಪ್ಪು. ಇವಾಗ ಬರೀ 1.84% ಇದೆ. ಅಂದರೆ ನಾನು $158 ಪ್ರಾಫಿಟ್ ಮಾಡಿದ್ದೆ. ನಾನು $66 ಲಾಸ್ ಬುಕ್ ಆಗಿದೆ. ನನ್ನ ಚಾರ್ಜಸ್ ಎಲ್ಲ ಸೇರಿ 66 ಬುಕ್ ಆಗಿದೆ. ಸೊ ಇನ್ನು $91 ಪ್ರಾಫಿಟಲ್ಲಿದೆ ನನ್ನ ಮಾಸ್ಟರ್ ಅಕೌಂಟಲ್ಲಿ. ಆ್ಯಂಡ್ ಯಾವತ್ತಾಗಲಿ ಟ್ರೇಡಿಂಗಲ್ಲಿ ಲಾಸ್ ಅಕ್ಸೆಪ್ಟ್ ಮಾಡೋದು ಕಲೀರಿ. ನೀವು ಲಾಸ್ ಅಕ್ಸೆಪ್ಟ್ ಮಾಡೋದು ಕಲ್ತಿಲ್ಲ ಅಂತಂದರೆ ನೀವು ಲಾಂಗ್ ರನ್ನಲ್ಲಿ ಸರ್ವೈವ್ ಆಗೋದೇ ಇಲ್ಲ. ಒನ್ಸ್ ರಿವೆಂಜ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಿರಲ್ವಾ, ಅದಕ್ಕಿಂತ ವರ್ಸ್ಟ್ ಇನ್ನೊಂದಿಲ್ಲ ಟ್ರೇಡಿಂಗಲ್ಲಿ. ಯಾಕಂದ್ರೆ ನಾನು ಫೇಸಲ್ಲಿ ದಾಟಿ ಬಂದಿದ್ದೀನಿ, ನನಗೆ ಗೊತ್ತು. ಸೊ ನಾನು ಲಾಸ್ ಆದರೆ ಐ ವಿಲ್ ಅಕ್ಸೆಪ್ಟ್ ದ ಲಾಸ್. ಪ್ರಾಫಿಟ್ ಅಂದರೆ ಓಕೆ, ಪ್ರಾಫಿಟ್ ಲಾಸ್ ಹಂಗೆ ಟ್ರೇಡ್ ಮಾಡಬೇಕು. ಇಲ್ಲ ಅಂತಂದರೆ ನೀವು ನಾನು ಇವತ್ತೇ ರಿಕವರ್ ಮಾಡಿಬಿಡೋಣ. ಯಾಕಂದರೆ ಮಾರ್ಕೆಟ್ ನಿಮ್ಗೆ ಇವತ್ತು ಒಂದೇ ಸಹ ಚಾನ್ಸ್ ಕೊಡೋಲ್ಲ. ದಿನ ಬೆಳಗ್ಗೆ ನಿಮ್ಗೆ ಎವ್ರಿ ಮೂಮೆಂಟ್ ಚಾನ್ಸ್ ಸಿಗುತ್ತೆ ಮಾರ್ಕೆಟಲ್ಲಿ. ಓಕೆನಾ, ಈ ರ್ಯಾಲಿ ಮಿಸ್ ಆಗಿಬಿಡುತ್ತೆ, ತೊಗೊಂಬಿಡೋಣ, ಪ್ರಾಫಿಟ್ ಮಿಸ್ ಆಗಿಬಿಡುತ್ತೆ. ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡಬೇಡಿ ದಯವಿಟ್ಟು. ನಿಮ್ಮ ಸ್ಟ್ರಾಟಜಿನ ವರ್ಕೌಟ್ ಮಾಡಿರಿ. ಪ್ರಾಫಿಟ್ ಬಿಟ್ಬಿಡಿ, ಆಟೋಮೆಟಿಕ್ ಅದು ಬರೋ ಟೈಮಲ್ಲಿ ಅದೇ ಬಂದೇ ಬರುತ್ತೆ. ನಾನು ಮುಂಚೆ ಹಿಂಗೆ ಮಾಡ್ತಾಯಿದ್ದೆ. ಒಂದು ಜರ್ನಿ ವಿಡಿಯೋದಲ್ಲಿ ಹೇಳ್ತೀನಿ ಬಿಡಿ. ಈಗ ನೋಡಿ, ನನ್ನ ಲಾಸ್ ಬಂದು $164 ಲಾಸ್ ಆಗಿದೆ. ಓಕೆ, ಸೊ ಬಟ್ ನಾನು ಮೊನ್ನೆ ಪ್ರಾಫಿಟ್ ಬಂದು $158 ಪ್ರಾಫಿಟ್ ಆಗಿದೆ. ಸೊ ನಂದು ಇಲ್ಲಿ ಹೆಂಗಿದೆ, ರಿಸ್ಕ್ ಟು ರಿವಾರ್ಡ್ ಹೆಂಗಿದೆ ಹೇಳಿ. ಲಾಸ್ ಯಾವತ್ತು ಕಡಿಮೆ ಇರಬೇಕು, ಪ್ರಾಫಿಟ್ ಯಾವತ್ತು ಜಾಸ್ತಿ ಇರಬೇಕು. ಸೊ ನಿಮಗೆ ಲಾಂಗ್ ರನ್ನಲ್ಲಿ ರನ್ ಆಗುತ್ತೆ. ಹೇಳೋಕ್ಕಾಗಲ್ಲ. ಇವಾಗ ಕಂಟಿನ್ಯೂಸ್ 2 to 3 ಡೇಸ್ ಲಾಸು ಆಗ್ಬೋದು, 3 to 4 ಡೇಸ್ ಪ್ರಾಫಿಟು ಆಗ್ಬೋದು. ಅದು ಮ್ಯಾಟ್ರ್ ಆಗಲ್ಲ. ಬಟ್ ವೆನ್ ಯು ಆರ್ ವಿನ್ನಿಂಗ್ ಯು ಶುಡ್ ವಿನ್ ಬಿಗ್, ವೆನ್ ಯು ಆರ್ ಲೂಸಿಂಗ್ ಯು ಶುಡ್ ಲೂಸ್ ಸ್ಮಾಲ್. ಅಂದರೆ ಪ್ರಾಫಿಟ್ ಮಾಡ್ಬೇಕಾದ್ರೆ ವಿನ್ ಆಗಬೇಕಾದ್ರೆ ದೊಡ್ಡದಾಗಿ ವಿನ್ ಆಗಿರಿ, ಲಾಸ್ ಮಾಡ್ಕೋಬೇಕಾದ್ರೆ ಚಿಕ್ಕದಲ್ಲಿ ಕಡಿಮೆ ಲಾಸಲ್ಲಿ ಎಕ್ಸಿಟ್ ಆಗಿ ಅಷ್ಟೇ. ಇದನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ಟ್ರೇಡಿಂಗ್ ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಂಬಿಡಿ. ಸೊ ನೆಕ್ಸ್ಟ್ ನೀವು ನೋಡೋದಾದರೆ ಒಂದು ಸೆಕೆಂಡು. ಸೊ ದಿಸ್ ಈಸ್ ಮೈ ಟರ್ಮಿನಲ್ ಕ್ಲೋಸ್ ಪೊಸಿಷನ್ಸ್. ಸೊ ನನ್ನೇ ನೋಡಿ, ನಾನು ಫಸ್ಟು CAD JPL ತೊಗೊಂಡೆ. ತೊಗೊಂಡೆ. ಅದರಲ್ಲಿ ಆಲ್ಮೋಸ್ಟ್ ಕಾಸ್ಟ್ ಕ್ಲೋಸ್ ಮಾಡಿದೆ. $0.40 ಕ್ಲೋಸ್ ಮಾಡಿದೆ. ಓಕೆ, ಅದಾದಮೇಲೆ ಗೋಲ್ಡ್ ಟ್ರೇಡ್ ತೊಗೊಂಡೆ. ನಾನು ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡಿದ್ದೆ. ಸೊ ಇದರಲ್ಲಿ CAD JPL ಕಾಸ್ಟ್ ಅಲ್ಲ, $23 ಪ್ರಾಫಿಟ್ ಬುಕ್ ಮಾಡಿದೆ. ಲಾಸ್ ಬುಕ್ ಮಾಡಿದೆ. ಅದಾದಮೇಲೆ ಗೋಲ್ಡ್ ಟ್ರೇಡಲ್ಲೂ ಕೂಡ $20 ಲಾಸ್ ಬುಕ್ ಆಯಿತು. ನಾನು ಅಂದರೆ ಆ್ಯಕ್ಚುಲಿ ಅದು ತುಂಬ ಮಾರ್ಕೆಟ್ ಅಪ್ಪಲ್ಲಿತ್ತು, ಒಂದು ರೇಷನ್ಸಲ್ಲಿತ್ತು. ಸೊ ಅದಕ್ಕೆ ತೊಗೊಂಡು ಐರಿಸ್ ಟ್ರೇಡ್ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ ಟೆಲಿಗ್ರಾಮ್ ಚಾನಲ್, ನೋಡ್ಬೋದು ನೀವು. ಸೊ ತೊಗೊಂಡೆ. ಬಟ್ ಏನು ಮಾಡೋಕ್ಕಲ್ಲ, ನೀವು ಡೈಲಿ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಒನ್ ಅವರ್ ಆದರೆ ಯಾವ ಟು ಸಿ ದ ಲಾಸ್. ಓಕೆ, ಬಟ್ ಅದನ್ನ ಆಕ್ಸೆಪ್ಟ್ ಮಾಡೋಕ್ಕೆ ಅಷ್ಟೇ, ಇನ್ನೇನಿಲ್ಲ. ಅದಾದಮೇಲೆ AUD ತೊಗೊಂಡೆ. AUD ಆಲ್ಮೋಸ್ಟ್ ನಾನು ಇದರಲ್ಲೇ $22 ಲಾಸ್ ಬುಕ್ ಮಾಡಿದೆ. ನೋಡಿ, ಒಂದು ಲಾಸ್ ಎಲ್ಲ ಎಷ್ಟಿದೆ, ಮ್ಯಾಕ್ಸಿಮಮ್ ಎಷ್ಟಿದೆ ಹೇಳಿ. ಇಲ್ಲಿ ನೋಡ್ತಿದ್ದಂಗೆ ನಂದು 20 to 30. ನಾನು ಓವರ್ ಆಲ್ ರಿಸ್ಕ್ ಮಾಡೋದು ಅರೌಂಡ್ $40 ಒಂದು ಟ್ರೇಡ್ ರಿಸ್ಕ್ ಮಾಡ್ತೀನಿ ಅಷ್ಟೇ. ಅದಕ್ಕೆ ನಾನು ಜಾಸ್ತಿ ರಿಸ್ಕ್ ಮಾಡೋಲ್ಲ. ಬಟ್ ಪ್ರಾಫಿಟ್ ಐ ವಿಲ್ ಏಮ್ ಫಾರ್ ಮಿನಿಮಮ್ $90 to $100 ನಾನು ಪ್ರಾಫಿಟ್ ಮಿನಿಮಮ್ ಏಮ್ ಮಾಡ್ತೀನಿ. ಸೊ ನೀವು ಆ್ಯಕ್ಚುಲಿ ಹಿಂಗೆ ಟ್ರೇಡ್ ಮಾಡಬೇಕು. ನೀವು ಇದೇನದು ಈಗ ಪ್ರಾಫಿಟ್ ಬಂದು $20-30 ಪ್ರಾಫಿಟ್ ಬಂದಿದ ತಕ್ಷಣ ಬುಕ್ ಮಾಡಿಬಿಟ್ಟು ಲಾಸ್ ಮಾತ್ರ $50, $60, $70 ಲಾಸ್ ಸಿಕ್ಕೊಂಡ್ರೆ ಡಸ್ ನಾಟ್ ಮೇಕ್ ಸೆನ್ಸ್. ಆಮೇಲೆ ನೀವು ತೊಗೊಳೋ ಕ್ವಾಂಟಿಟಿ, ಲಾಟ್ ಸೈಜು
ನೋಡಿರಿ ನಾನು ಕಮಾಡಿಟಿ ಮಾಡಬೇಕಾದ್ರೆ 0.2 ಮಾಡ್ತೀನಿ, ಇಲ್ಲ 0.1. ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನ್ ಮಾಡಬೇಕಾದ್ರೆ ಬರೀ 0.1 ಮಾಡೋದು, 0.1 ಲಾಟೆ ಮಾಡೋದು. ನಾನು ಜಾಸ್ತಿ ತೊಗೊಳೋದೇ ಇಲ್ಲ ಬಿಟ್ಕಾಯಿನಲ್ಲಿ. ಆ್ಯಂಡ್ ಕರೆನ್ಸಿಗೆ ಬಂದರೆ 0.3 ಮಾಡ್ತಾಯಿದ್ದೀನಿ. ಈ ತಿಂಗಳು ಮಾಡ್ತೀನಿ, ನೆಕ್ಸ್ಟ್ ತಿಂಗಳಿಂದ ಕರೆನ್ಸಿಗೆ 0.5 ಮಾಡ್ತೀನಿ, ಬಿಟ್ಕಾಯಿನ್ 0.15 ಮಾಡ್ತೀನಿ, ಆ್ಯಂಡ್ ಕಮಾಡಿಟೀಸ್ ಬಂದರೆ 0.3 ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಮಂತಿಂದ. ಸೊ ಈ ಮಂತ್ ಕಂಪ್ಲೀಟ್ ನಾನು ಇಷ್ಟೇ ಮಾಡ್ತೀನಿ. ಸೊ ಇವತ್ತಿನ ಈ ವಿಡಿಯೋ ನಾನು ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸೊ ಲಾಸ್ ಮಾಡಿದ್ದೀನಿ, ಐ ಅಕ್ಸೆಪ್ಟೆಡ್ ಇಟ್ ಅಷ್ಟೇ. ಸೊ ಆಫ್ಟರ್ ಕಂಟಿನ್ಯೂಸ್ ಫೇಸ್ 1 ಫೇಸ್ 2 ಆ್ಯಂಡ್ ಮಾಸ್ಟರ್ ಅಕೌಂಟ್ ಇಷ್ಟು ದಿವಸದಿಂದ ಇವತ್ತೇ ಲಾಸ್ ಆಗಿರೋದು, ಅದು $66. ಇದು ನನಗೇನು ಅಷ್ಟು ಮೆಂಟಲಿ ಆರ್ ಸೈಕಾಲಜಿ ನನಗೇನು ಎಫೆಕ್ಟ್ ಆಗಲ್ಲ, ಯಾಕಂದರೆ ನನಗೆ ಅಷ್ಟು ಕಂಟಿನ್ಯೂಸ್ ಪ್ರಾಫಿಟ್ ಮಾಡ್ಕೊಂಬಂದ್ರೆ ನನಗೆ ಗೊತ್ತು ಹೌ ಟು ರಿಕವರ್ ದಿಸ್. ಇವತ್ತೆಲ್ಲ ನಾನು ರಿಕವರ್ ಮಾಡ್ತೀನಿ, ದಟ್ಸ್ ನಾಟ್ ಇಶ್ಯೂ. ಬಟ್ ಅವತ್ತೇ ಯಾಕಂದರೆ ನೀವು ಒಂದು ಸತಿ ಲಾಸ್ ಆದಾಗ ನಿಮ್ಮ ಮೈಂಡ್ ಸೆಟ್ಟೇ ಬೇರೆ ಥರ ಇರುತ್ತೆ. ಸೊ ಆ ಮೈಂಡ್ ಸೆಟಲ್ಲಿ ನೀವು ಟ್ರೇಡ್ ಮಾಡೋಕ್ಕೆ ಹೋಗ್ತೀರಪ್ಪ. ಸೊ ಅವಾಗ ನೀವು ಏನು ಮಾಡ್ತೀರಾ, ಒಟ್ಟಿನಲ್ಲಿ ನಿಮಗೇನು ರಿಕವರ್ ಆಗಬೇಕು. ಯಾವ ಮೂಮೆಂಟ್ ನಿಮಗೆ ಮಾರ್ಕೆಟ್ ಎಲ್ಲೇ ನೋಡ್ರು ಓಕೆ ಇಲ್ಲಿಂದ ಕೆಳಗಡೆ ಬರುತ್ತೆ ನಿಮ್ಗೆ ಅನಿಸ್ತಾ ಇರ್ತದೆ. ಬಟ್ ಬ್ಯಾಕ್ ಟು ಎಲ್ಲ ಟೈಮ್ ಫ್ರೇಮಲ್ಲಿ ನೋಡೋಲ್ಲ, ಒಂದು ಟೈಮ್ ಫ್ರೇಮ್ 5 ಮಿನಿಟ್ಸ್ ನೋಡಿ ತೊಗೊಂಡ್ಬಿಡ್ತೀರಾ. ಸೊ ಎಲ್ಲ ನಡೀತದೆ. ಸೈಕಾಲಜಿ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ. ಸೊ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಸಪೋರ್ಟ್ ಮಿ ಗೈಸ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.